ಈ ತಿರಂಗ ಯಾತ್ರೆಯನ್ನು ಮಾಡುವುದರ ಮುಖಾಂತರ ಭಾರತೀಯರಲ್ಲಿ ದೇಶಭಕ್ತಿಯನ್ನು ತುಂಬುವಂಥ ಅಪರೂಪದ ಕಾರ್ಯ ಆಗ್ತಾ ಇದೆ. ಆಪರೇಷನ್ ಸಿಂಧೂರನ್ನು ಮಾಡುವುದರ ಮುಖಾಂತರ ಬಹುಶಃ ಪಾಕಿಸ್ತಾನಿಗೆ ವಾರ್ ಅಷ್ಟೇ ಅಲ್ಲ, ಇದು ವಾರ್ನಿಂಗ್. ಮುಂದೆ ಪಾಕಿಸ್ತಾನ ಬದಲಾವಣೆ ಆಗಲಿಲ್ಲ ಅಂತಂದರೆ ವಾರ್ನೂ ಕೂಡ ಆಗ್ತದೆ. ನಾವೆಲ್ಲರೂ ಜಾತಿ ಮತ ಪಂಥ ಪಂಗಡವನ್ನು ಬಿಟ್ಟು ನಾವೆಲ್ಲ ಆದೀವಿ ಅಂತಂದರೆ ದೇಶಕ್ಕೆ ಉಳಿಗಾಲವಿದೆ. ಕಾಶ್ಮೀರ್ನ ಪಹಲ್ಗಾಮ್ನಲ್ಲಿ ನಡೆದಂಥ ಅಮಾನವೀಯ ಹತ್ಯಾಕಾಂಡವನ್ನು ಯಾವ ಆಪರೇಷನ್ ಸಿಂಧೂರ್ನಿಂದ ನಮ್ಮ ಸೈನಿಕರು ಅತ್ಯಂತ ಯಶಸ್ವಿ ಮಾಡಿದ್ದಾರೆ. ಹೀಗಾಗಿ ಅಂಥ ಸೈನಿಕರಿಗೆ ನೈತಿಕ ಧೈರ್ಯವನ್ನು ತುಂಬಬೇಕು ಮತ್ತು ಅವರ ಕಾರ್ಯಕ್ಕೆ ಬೆಂಬಲವನ್ನು ಸೂಚಿಸಬೇಕು ಅಂತ ಹೇಳಿ ಇವತ್ತು ಪಕ್ಷಾತೀತವಾಗಿ ಬೆಳಗಾವಿ ನಗರದ ಅನೇಕ ಸಂಘಟನೆಗಳು ಮತ್ತು ಎಲ್ಲ ಪಕ್ಷದ ಮುಖಂಡರು, ಎಲ್ಲ ಸಮಾಜದ ಮುಖಂಡರು ಸೇರಿ ಈ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕ ಅಂತಕ್ಕಂಥ ಒಂದು ಘೋಷವಾಕ್ಯದೊಂದಿಗೆ ತಿರಂಗ ಯಾತ್ರೆಯನ್ನು ಇವತ್ತು ಮಾಡ್ತಾಯಿದ್ದೀವಿ. ಇದರ ಉದ್ದೇಶ ಜನಜಾಗೃತಿ ಆಗಬೇಕು. ದೇಶ ಕಷ್ಟದ ಸಮಯದಲ್ಲಿದ್ದಾಗ ನಾವೆಲ್ಲರೂ ಎದ್ದು ಹೊರಗಡೆ ಬರಬೇಕನ್ನುವಂಥ ಒಂದು ಸಂದೇಶವನ್ನು ಸಾರುವಂಥ ಹಿನ್ನೆಲೆಯಲ್ಲಿ ಈ ಯಾತ್ರೆಯನ್ನು ಇವತ್ತು ಬೆಳಗಾವಿಯಲ್ಲಿ ಮಾಡ್ತಾಯಿದ್ದೀವಿ. ಇಡೀ ದೇಶದಾದ್ಯಂತ ಈ ಯಾತ್ರೆಗೆ ಅಭೂತಪೂರ್ವವಾದಂಥ ಬೆಂಬಲ ಕೂಡ ಸಿಗ್ತಾ ಇದೆ. ತಾವು ಕೂಡ ಇದನ್ನು ನೋಡಿದ್ದೀರಿ ಅಂತ ನಾನು ಭಾವಿಸ್ತೀನಿ.